ಕಮಾನ್ ಗಾಯ್ಸ್, ಆಚೆ ಹೋಗಿ ಚಿಕನ್ ತೊಗೊಂಬಂದೆ. ಸುಮ್ಮನೆ ಆಚೆ ಒಬ್ಬನೇ ತಿಂದರೆ 140 ರೂಪಾಯಿ ಆಗುತ್ತೆ. ಸೊ ಬೇಡ ಅಂತ ಹೇಳ್ಬಿಟ್ಟು ಇಬ್ಬರು, ನಾನು ನಮ್ಮ ಅಣ್ಣ ಇಬ್ಬರು ತಿನ್ನೋಣ ಅಂತ ಹೇಳ್ಬಿಟ್ಟು ಆಚೆ ಹೋಗಿ ಅರ್ಧ kg ಚಿಕನ್ ತೊಗೊಂಬಂದೆ ಬಿರಿಯಾನಿ ಮಾಡ್ಸೋಣ ಅಂತ. ಸೊ ಇವಾಗ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಯಿದ್ದೀನಿ. ನೋಡೋಣ ಬಿರಿಯಾನಿ ಯಾವ ಥರ ಮಾಡ್ತಾರೆ ಇವತ್ತು ಅಂತ ಹೇಳ್ಬಿಟ್ಟು. ಗಾಯ್ಸ್, ನಾನು ಚಿಕನ್ ತಂದಿರೋದು ನಮ್ಮ ಅಣ್ಣಗೆ ಗೊತ್ತಿಲ್ಲ, ಬಟ್ ಚಿಕನ್ ತಂದಿಟ್ಟಿದ್ದೀನಿ. ಬಾಲಣ್ಣ ಚಿಕನ್ ತಂದಿದ್ದೀನಿ, ಚಿಕನ್ ಬಿರಿಯಾನಿ ಮಾಡು. ನನಗೆ ಸಾಕಾಗೈತಪ್ಪ, ಇವತ್ತು ನೀನೇ ಮಾಡಾರೋ ಚಿಕನ್ನು. ಇಲ್ಲಪ್ಪ, ನನಗಂತೂ ಸಾಕಾಗೈತೆ. ಸೊ ನೀನೇ ಮಾಡಿದ್ರೆ ಬಿರಿಯಾನಿ ತಿಂತೀನಿ. ಗಾಯ್ಸ್, ಬೆಳಗ್ಗೆ ಹೋಗಿದ್ದೆ ಕೆಲಸಕ್ಕೆ. ಇವತ್ತು ಸಂಜೆ 5 ಗಂಟೆ ಆಯ್ತು ಬರೋದಕ್ಕೆ. ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದು ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಚಿಕನ್ ತಗೊಂಬಂದಿದ್ದಾನೆ. ಏನು ಹೇಳಿಲ್ಲ ಬಿರಿಯಾನಿ ಮಾಡೋಣ ಅಂತ. रुको जरा सबर करो, बोला धक्का बुक्की नहीं करने का, आराम से लेने. ನಿನ್ನೆ ಒಂದು ವಿಲಾಗ್ಸ್ ಮಾಡಿದ್ವಿ. ತುಂಬ ಅಷ್ಟೊಂದು ಸಪೋರ್ಟ್ ಏನು ಯಾರು ಜಾಸ್ತಿ ಸಪೋರ್ಟ್ ಮಾಡಲಿಲ್ಲ. ಬಟ್ ಕೆಲವರು ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಇನ್ನು ಕೆಲವರು ಗೊತ್ತಿದ್ದೂ ಇವ್ರಿಗೆ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡಿದ್ರೆ ಎಲ್ಲಿ ಬೆಳೆದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವರು ಸಪೋರ್ಟ್ ಮಾಡಿಲ್ಲ. ಪರವಾಗಿಲ್ಲ, ಫಸ್ಟ್ ಎಲ್ಲ ಫೇಲ್ಯೂರ್ಸ್ ಬರುತ್ತೆ, ಆಮೇಲೆ ಸಕ್ಸಸ್ ಸಿಗುತ್ತೆ. ಇವಾಗ ಸ್ಟಾರ್ಟ್ ಮಾಡಿದ್ವಿ ಜರ್ನಿನ. ಸಪೋರ್ಟ್ ಮಾಡಿ ಹಿಂಗೆ. ನೆಕ್ಸ್ಟು ಹೆಂಗೆ ಚಿಕನ್ ತಂದಿದ್ದಾನೆ, ಇವಾಗ ಚಿಕನ್ ಬಿರಿಯಾನಿ ಮಾಡೋದು ಹೆಂಗೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಎಣ್ಣೆ ಎಲ್ಲ ನೋಡಕ್ಕೆ ಮಾರಾಯ ರೇಟ್ ಜಾಸ್ತಿ ಆಗೈತಿ. ಏನು ಸ್ಯಾಲ್ರಿ ನೋಡಿದರೆ ಅಷ್ಟೇ, ಎಣ್ಣೆ ರೇಟ್ ನೋಡಿದರೆ ಗ್ಯಾಸ್ ನೋಡಿದರೆ ಹಂಗೆ. ಏನು ಮಾಡೋದು ಮಾಡ್ಕೊಂಡು ತಿನ್ಬೇಕಷ್ಟೇ. ಇವತ್ತು ನೋಡೋಣ ಯಾವ ರೀತಿ ಮಾಡ್ತಾರೆ. ಸಾಕು ಗಾಯ್ಸ್, ಬೇಜಾನಾಗುತ್ತೆ ಇಬ್ಬರಿಗೆ. ಸ್ವಲ್ಪ ಖಾರ ಇಲ್ಲಲ್ಲ, ಸ್ಪೈಸಿ ಇರಬೇಕು. ರೈಸ್ ಐತಲ್ಲಣ್ಣ, ಬಾಸುಮತಿ ರೈಸ್ ಹಾಕ್ಬಿಟ್ಟು ಅದು ಎರಡು ಮಿಕ್ಸ್ ಹಾಕ್ಬಿಟ್ಟು ಎರಡು ಮಿಕ್ಸ್ ಹಾಕಿ ಮಾಡೋ ಮಸ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಮಾಡೋಣ ಅದನ್ನು. ಇಟ್ಟು ಬಿಟ್ಟರೆ 3 ವಿಜಿಲ್ ಬಂದರೆ ಮಸಾಲೆ ಎಲ್ಲ ಹಾಕಿ ರೈಸ್ ಎಲ್ಲ ಹಾಕಿದ್ದೀನಿ. ಹೊಟ್ಟೆ ಹಸ್ಬಿಟ್ಟೈತೆ. ಓ ಬರೀ ಸೈಡಲ್ಲಿ ಏನೋ ಒಂದು ಬಾಟ್ಲು ಬೇರೆ ಇಟ್ಕೊಂಡವ್ರೆ ಅಣ್ಣವರು. ಸೈಡ್ಸ್ ಏನಾದ್ರು ಇದು ಚೆನ್ನಾಗಿರ್ತಾ ಇತ್ತು ಚಿಕನ್ ಬಿರಿಯಾನಿ, ಬಟ್ ನಮ್ಗೆ ಆ ಥರ